ನಮಸ್ಕಾರ. ಕೀರ್ತಿ ಮತ್ತು ಅಪಕೀರ್ತಿಗಳನ್ನ ನಾವು ನೋಡ್ತೀವಿ. ನಮ್ಮ ಜೀವನದಲ್ಲಿ ಎರಡೂ ಗೊತ್ತಾವ, ಎಲ್ಲರ ಜೀವನದಲ್ಲಿ ಗೊತ್ತಾವ. ಆದ್ರೆ ನಮಗೆ ಕೀರ್ತಿ ಇಷ್ಟ ಆಗ್ತದ, ಅಪಕೀರ್ತಿ ಇಷ್ಟ ಆಗೋದಿಲ್ಲ. ಮತ್ ಕೀರ್ತಿ ಮತ್ತು ಅಪಕೀರ್ತಿಯನ್ನ ಎರಡೂ ಕಷ್ಟಪಟ್ಟು ಗಳಿಸ್ಬೇಕೆ, ಸುಮ್ನೆ ಬರಲ್ಲ. ಎರಡೂ ಕಷ್ಟಪಟ್ಟು ಗಳಿಸ್ಬೇಕಾಗ್ತದೆ. ಕೀರ್ತಿನೂ ನಾವು ಕಷ್ಟಪಟ್ಟು ಗಳಿಸ್ಬೇಕು, ಅಪಕೀರ್ತಿ ನಾವು ಕಷ್ಟಪಡೋದಲ್ಲ, ಬೇರೆಯವರು ಕಷ್ಟಪಟ್ಟು ನಮಗ್ ಕೊಡ್ತಾರ. ಅಪಕೀರ್ತಿನೂ ಸುಮ್ನೆ ನಮ್ಗೆ ಸಿಗಲ್ಲ, ಬೇರೆಯವರ ಕಷ್ಟದ ಫಲವಾಗಿ ಅದು ನಮಗ್ ಸಿಗ್ತದೆ. ಕೀರ್ತಿ ಮಾತ್ರ ನಮ್ಮ ಕಷ್ಟದ ಫಲದಿಂದ ನಮಗ್ ಸಿಗ್ತದೆ. ಈ ಕೀರ್ತಿ ಅಪಕೀರ್ತಿಯ ಮಧ್ಯದಲ್ಲಿ ಇಷ್ಟೇ ವ್ಯತ್ಯಾಸ. ಅಪಕೀರ್ತಿಗೆ ಒಳಗಾಗುವಂತ ವ್ಯಕ್ತಿ ಸ್ವಲ್ಪ ತಾಳ್ಮೆ ವಹಿಸ್ಬೇಕು, ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಆತ ತಾಳ್ಮೆಯಿಂದಷ್ಟು ಆತ ಸುರಕ್ಷಿತವಾಗಿರ್ತ. ಇಲ್ಲಾಂದ್ರೆ ಕಷ್ಟಕ್ಕೆ ಸಿಗಾಕುವಂತಾನೆ ಮತ್ತೆ ಅಪಕೀರ್ತಿ ಮತ್ತಿಷ್ಟು ಹೆಚ್ಚಾಗ್ತಾ ಹೋಗ್ತದೆ, ಕಡಿಮೆ ಆಗಲ್ಲದು, ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕ ಅಪಕೀರ್ತಿಯನ್ನ ಹೊಂದಿದಂತ ವ್ಯಕ್ತಿ ಅಪಕೀರ್ತಿ ಹೊಂದಿದ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯನ್ನ ವಹಿಸ್ಕೊಳ್ಬೇಕು. ಮತ್ತೆ ಬರೇ ಕೆಟ್ಟವರಿಗಷ್ಟೇ ಅಪಕೀರ್ತಿ ಸಿಗ್ತದಂತೇನಿಲ್ಲ. ಈ ಸಮಾಜದಲ್ಲಿ ಉತ್ತಮರಿಗೂ ಕೂಡ ಅಪಕೀರ್ತಿಗಳು ತಪ್ಪಿದ್ದಲ್ಲ. ಯಾಕಂದ್ರ ಅವ್ರು ಕಂಡು ಹೊಟ್ಟೆಯವರು ಕೊಡೋ ಜನ ಸಾಕಷ್ಟು ಜನ ಆದಾಗ ಅವರು ಅಪಪ್ರಚಾರದಿಂದ ಆ ವ್ಯಕ್ತಿಗೆ ಅಪಕೀರ್ತಿಯನ್ನ ಉಡುಗೊರೆಯಾಗಿ ನೀಡ್ತಾರೆ. ಅಂತ ಸಂದರ್ಭದಲ್ಲಿ ತನ್ನ ಪ್ರಖರವಾದ ವ್ಯಕ್ತಿತ್ವದಿಂದ ಆ ಅಪಕೀರ್ತಿಯನ್ನು ತೊಳೆದು ಹಾಕುವ ಕೆಲಸ ಆ ವ್ಯಕ್ತಿ ಮಾಡಬೇಕಾಗ್ತದೆ. ಸ್ವಲ್ಪ ಸಮಯದ ನಂತರ ಗೊತ್ತಾಗ್ತದೆ ಜನರಿಗೂ ಕೂಡ ಈ ವ್ಯಕ್ತಿ ಹಂಗಲ್ಲ ಅಂತೇಳಿ. ಅಲ್ಲಿವರೆಗೂ ಈತ ತಾಳ್ಮೆಯಿಂದ ಇರ್ಬೇಕಾಗ್ತದೆ. ಅಲ್ಲೇ ಇರೋದು ದೊಡ್ಡತನ ಆಗ್ಲಿಕ್ಕೆ ಒಂದು ಅವಕಾಶ, ದೊಡ್ಡವರಾಗ್ಲಿಕ್ಕೆ ಇರೋದು ಒಂದು ಅವಕಾಶ. ವ್ಯಕ್ತಿ ಯಾವಾಗ ದೊಡ್ಡ ವ್ಯಕ್ತಿ ಆಗ್ತಾನೆ. ಅಪಕೀರ್ತಿಯ ಸಂದರ್ಭದಲ್ಲಿಯೂ ಕೂಡ ಬಿಡುಕದೆ ತಾಳ್ಮೆಯಿಂದ ಮುಂದುವರಿಯುವಂತ ವ್ಯಕ್ತಿನೇ ಮುಂದೆ ಉನ್ನತ ವ್ಯಕ್ತಿ ಆಗ್ತಾನ, ಉತ್ತಮ ವ್ಯಕ್ತಿ ಆಗ್ತಾನೆ. ಇವು ಕೀರ್ತಿಯನ್ನು ನಾವು ಗಳಿಸ್ಬೇಕು. ಎಲ್ಲರಿಗೂ ಪ್ರಶಂಸೆ ಬರಬೇಕು, ಹೊಗಳಿಕೆ ಬರಬೇಕು, ಪ್ರಸಿದ್ಧಿ ಬರಬೇಕು, ಇದೆಲ್ಲ ಸಹಜ. ಯಾರೂ ಇವುಗಳ ಇಷ್ಟಪಡದೆ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಹಂಗೇನಾದ್ರು ಇದ್ದಾರ ಅಂತಂದ್ರೆ ಅವರು ಉನ್ನತ ಮಟ್ಟವನ್ನ ಸಾಧಿಸ್ಯಾರ ಅಂತ ಅರ್ಥ. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ. ಪ್ರಸಿದ್ಧಿಯ ಅವಶ್ಯಕತೆ ಇಲ್ಲ, ಪ್ರಶಂಸೆಯ ಅವಶ್ಯಕತೆ ಇಲ್ಲ, ಕೀರ್ತಿಯ ಅವಶ್ಯಕತೆ ಇಲ್ಲ. ಅದು ಕೀರ್ತಿ ತನ್ನಷ್ಟೇ ತಾನು ಹೇಳ್ಕೊಳ್ತಿರ್ತದೆ, ಅವ್ರ ತಲೆಗೆಡಿಸ್ಕೋಲ್ಲ. ಅವ್ರಿಗೆ ಇದಂಗೆ ಅರ್ಥ, ಅವ್ರಿಗದು ಬೇಕಾಗಿಲ್ಲ. ಅಂದ್ರ ಆ ವ್ಯಕ್ತಿ ಜೀವನದ ಅತ್ಯಂತ ಉನ್ನತ ಮಟ್ಟವನ್ನು ಕಲಿತಿದ್ದಾರೆ ಅಂತ ಅರ್ಥ. ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಅರ್ಥ. ಯಾರು ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆದುಕೊಂಡಿರ್ತಾರೆ, ಸದಾ ಸುಖಿಗಳಾಗಿರ್ತಾರೆ, ಅಂಥವ್ರಿಗೆ ಕೀರ್ತಿಗಳು ಬೇಕಾಗಿಲ್ಲ, ಪ್ರಶಂಸೆಗಳು ಬೇಕಾಗಿಲ್ಲ, ಪ್ರಸಿದ್ಧಿಗಳು ಬೇಕಾಗಿಲ್ಲ, ಹೊಗಳಿಕೆಗಳು ಬೇಕಾಗಿಲ್ಲ, ಯಾರ ಗೌರವ ಆಧಾರಗಳು ಕೂಡ ಅವರಿಗೆ ಬೇಕಾಗಿಲ್ಲ. ಅವರು ಇತ್ತರಲ್ಲಿ ಸಂತೃಪ್ತರಾಗಿ ಬಿಟ್ಟಿದ್ದಾರೆ. ಕೊರತೆ ಅನ್ನೋದಿಲ್ಲ ಈಗ ಅವರಲ್ಲಿ. ಯಾರು ನಮಗೆ ಕೀರ್ತಿಯ ಬಯದೆ ಮೂಡ್ತದ ಇನ್ನೂ ನಮ್ಮಲ್ಲಿ ಕೊರತೆ ಇರ್ತದ, ನಮ್ಮಲ್ಲಿ ಕಡಿಮೆಯೇ ಇರ್ತದ. ನಮ್ಮ ಅರ್ಹತೆ ಮೀರಿ ನಾವು ಬಯಸ್ತಿರ್ತೀವಿ, ಅರ್ಹತೆಯನ್ನು ನಮಗೆ ಸಿಕ್ಕಿರಲ್ಲ, ನಾವು ಬಯಸ್ತಿರ್ತೀವಿ. ಆವಾಗ ನಮಗ ಪ್ರಸಿದ್ಧಿ ಬೇಕನ್ನಿಸ್ತದ, ಕೀರ್ತಿ ಬೇಕನ್ನಿಸ್ತದ, 4 ಮಂದಿ ಹೊಗಳ್ಬೇಕನ್ನಿಸ್ತದ, 4 ಮಂದಿ ನಮ್ಮನ್ನ ಹೊಗಳ್ಬೇಕು, ನಾವು 4 ಮಂದಿ ಮತ್ತೊಬ್ಬರಿಗೆಲ್ಲ. ಈ ರೀತಿ ಇರ್ತದ. ಇನ್ನೂ ತುಂಬಿಕೊಂಡೇ ಹೋಗ್ತದ ಅಹಂಕಾರ ನಮ್ಮಲ್ಲಿ. ಸರಳತೆ ಬುಡಿರೋದಿಲ್ಲ. ಇದು ಕೀರ್ತಿಯಿಂದ ನಮ್ಮನ್ನು ನಾವು ಅಳೆದುಕೊಳ್ಳುವ ಒಂದು ದಾರಿ. ನಮ್ ಕೀರ್ತಿ ಬಯಸಕತ್ತೀವಿ, ಮತ್ತೊಬ್ಬರಿಂದ ಗೌರವಗಳನ್ನು ಬಯಸಕತ್ತೀವಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ನಮ್ಮಲ್ಲಿ ಅಹಂಕಾರ ಅಡಗಿದೆ ಅಂತ ಅರ್ಥ. ಇನ್ನೂ ನಮ್ಮಲ್ಲಿ ಪರಿಪೂರ್ಣ ಅರ್ಹತೆ ಬಂದಿಲ್ಲ ಅಂತ ಅರ್ಥ. ಇನ್ನೂ ನಾವು ಪರಿಪೂರ್ಣತೆ ಸಾಕ್ಬೇಕಾಗ್ಯದ, ಪ್ರಯತ್ನ ಮಾಡ್ಬೇಕಾಗ್ಯದ ಅಂತ ಅರ್ಥ. ಯಾವಾಗ ನಮ್ಗ ಕೀರ್ತಿಗಳ ಬಗ್ಗೆ, ಪ್ರಸಿದ್ಧಿಗಳ ಬಗ್ಗೆ ನಮ್ಗೆ
ಮನಸ್ಸಿನಲ್ಲಿ ಎರಡು ಕಾಳಷ್ಟು ವಿಚಾರ ಇಲ್ಲಪ್ಪ ಅಂದ್ರ ಯಾರು ಗೌರವ ಕೊಡ್ಲಿ ಬಿಡ್ಲಿ ನಮ್ಮಷ್ಟಕ್ಕೆ ನಾವು ಆರಾಮೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂದ್ರ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆಗ ನಾವು ಸಂಪೂರ್ಣ ಪರಿಪೂರ್ಣ ವ್ಯಕ್ತಿಗಳು ಹೋಗ್ತೇವೆ, ಪರಿಪೂರ್ಣತೆ ಸಾಧಿಸಿದಂತ ವ್ಯಕ್ತಿಗಳು ಅಂತೇವೆ. ತುಂಬಾ ಸರಳವಾಗಿ ಇರಕ್ ಶುರು ಮಾಡ್ತೀವಿ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿ ಬದುಕಲು ಶುರು ಮಾಡ್ತೀವಿ. ಯಾವುದೇ ವೇದಿಕೆ ಮೇಲೆ ಜಾಗನೂ ಬೇಕಾಗಿಲ್ಲ, ಎಲ್ಲೋ ಒಂದು ಮೂಲೆ ಕುತ್ಕೊಂತೀವಿ, ಹೇಳೋ ಮಾತು ಸ್ವೀಕಾರ ಮಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಆನಂದಿಸ್ತಿರ್ತೀವಿ. ಆದರೆ ಅಂತ ವ್ಯಕ್ತಿಗಳಿಗೆ ಸಮಾಜ ಮಾತ್ರ ಗೌರವ ಮಾತ್ರ ಹುಡುಕಿ ಕೊಡ್ತವೆ. ಅವ್ರ ಒಲ್ಲೊಂದನ್ನು ಅವ್ರಿಗೆ ಹೇಳಿಕೆ ನೆರವೇರ್ದು ಕುಂದಿರಿಸ್ತಾರ. ಅವ್ರು ನನಗೇನು ಗೌರವ ಘನಬ್ರನ್ನು ಗೌರವ ಸಮರ್ಪಣೆ ಮಾಡ್ತಾರ. ಯಾಕಂದ್ರ ಅದು ಮಹಾನ್ ವ್ಯಕ್ತಿತ್ವಕ್ಕೆ ಸಲ್ಲುವ ಅರ್ಹತೆಯಾಗಿದೆ, ಸಮರ್ಪಣೆಯಾಗಿದೆ. ಸಮಾಜ ಸಲ್ಲಿಸ್ತು, ಅಂತವ್ರನ್ನ ಹಂಗೆ ಬಿಡೋದಿಲ್ಲ. ಇನ್ನು ಅಪಕೀರ್ತಿ ಒಳಗಾದಾಗ ನಾವು ತುಂಬಾ ಗೊಂದಲಕ್ಕೊಳಗಾಗ್ತೀವಿ, ಕೂಕಿ ಹೋಗ್ತೀವಿ, ಬಹಳ ನೋವನ್ನ ಅನುಭವಿಸ್ತೀವಿ. ಆದರೆ ಅಪಕೀರ್ತಿ ಬಂದಂತ ಸಂದರ್ಭದಲ್ಲಿಯೂ ನಾವು ತಟಸ್ಥರಾಗಿರ್ಬೇಕು. ಯಾಕಂದ್ರೆ ಅದು ನಾವು ಕಷ್ಟಪಟ್ಟು ಗಳಿಸಿದ್ದಲ್ಲ, ಬೇರೆಯವರು ಕಷ್ಟಪಟ್ಟು ಗಳಿಸಿದ್ದು. ಅದಕ್ಕೆ ನಾವು ಅರ್ಹರು ಹೇಳುದಿಲ್ಲ. ಅಪಕೀರ್ತಿ ಬಂದಿರ್ತದ, ಕಳಂಕ ಬಂದಿರ್ತದ, ಆದ್ರೆ ಅದು ಪೊಳ್ಳಿನದ್ದಾಗಿರ್ತದ. ಪೊಳ್ಳಿನದ್ದಾಗಿತ್ತು ನಮ್ಮ ಸಂಬಂಧದಿಲ್ಲಾಗನೆ ಮಾಡಿರ್ತಾರೆ ನಮ್ಗೆ ಸಂಬಂಧಪದಂಗ. ಆಗ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆನಿಲ್ಲ ಅಂತ ನಾವು ಸ್ಪಷ್ಟನೆ ಕೊಡುವ ಅವಶ್ಯಕತೆನೂ ಇಲ್ಲ. ಕೆಲವು ಕಡೆ ಸ್ಪಷ್ಟನೆ ಹೊರಬೇಕು ಇಲ್ಲ ತಲ್ಲ. ಆದ್ರೆ ಅದೇ ಕೆಲಸ ಮಾಡ್ಕೊಂಡ್ ಕುಂತೇವಾಗ್ರೆ ಅದು ಮತ್ತಿಟ್ಟು ಬೆಳಬೇಕು. ಮುಂದೆ ತನ್ನಿಂದ ತಾನೇ ಗೊತ್ತಾಗ್ತದೆ ಅಲ್ವಾ ಜನಕ್. ಸುಳ್ಳು ಪಾಡದನ ಬದುಕಲ್ಲ, ಸತ್ಯ ಎದ್ದು ಬರ್ತನ ಸುಳ್ಳು ಸತ್ತು ಹೋಗಿತ್ತು. ಆ ಅಪಪ್ರಚಾರ, ಅಪಕೀರ್ತಿಗಳು ಅವು ಸ್ವಲ್ಪ ದಿನದ ಮಟ್ಟಿಗೆ ಬಹಳ ವಿಜೃಂಭಣೆಯಿಂದ ಬದುಕ್ತಾವ. ಅವು ಅಬ್ಬರಿಸುವ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕು. ಅದು ನಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಬಲ ಕೊಡ್ತದೆ. ಧನ್ಯವಾದಗಳು.